ಬ್ಯಾಂಕ್ನಲ್ಲಿ ಲಾಕರ್ನಲ್ಲಿ ಲಕ್ಷಾಂತರ ರೂಪಾಯಿ ಚಿನ್ನ ಕಳವಾಗಿದೆ. ಯಲಹಂಕದ ಕರ್ನಾಟಕ ಬ್ಯಾಂಕ್ ಲಾಕರ್ನಲ್ಲಿ ಇಟ್ಟಿದ್ದ ಚಿನ್ನಾಭರಣ ಕಳವಾಗಿದ್ದು 30 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಆಗಿದೆ ಅನ್ನುವ ಆರೋಪ ಕೇಳಿಬಂದಿದೆ. ಬ್ಯಾಂಕರ್ನ ಲಾಕರಲ್ಲಿಟ್ಟಂತಹ ಲಕ್ಷಾಂತರ ರೂಪಾಯಿಯ ಚಿನ್ನ ಕಳವಾಗಿರುವಂತಹ ಪ್ರಕರಣ ಇದು. 30 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಆಗಿದೆ ಅನ್ನುವ ಆರೋಪ. ಯಲಹಂಕ ನಿವಾಸಿ ವಿದೇಶಕ್ಕೆ ಹೋಗುವಾಗ ಲಾಕರ್ನಲ್ಲಿ ಚಿನ್ನ ಇಟ್ಟಿದ್ರು. ಆ ಒಂದು ಚಿನ್ನ ಮನೆಯಲ್ಲಿದ್ದಂತಹ ಚಿನ್ನವನ್ನ ಇಟ್ಟಿದ್ರು. ಚಿನ್ನಾಭರಣವನ್ನ ಬ್ಯಾಂಕ್ ಲಾಕರ್ನಲ್ಲಿಟ್ಟು ಪ್ರಯಾಣ ಮಾಡಿದ್ರು. ಜರ್ಮನಿಗೆ ತೆರಳಿ ವಾಪಸ್ ಬ್ಯಾಂಕ್ಗೆ ಬಂದು ನೋಡಿದಾಗ ಚಿನ್ನಾಭರಣ ಕಳವಾಗಿದೆ. ಲಾಕರ್ನಲ್ಲಿದ್ದ ಚಿನ್ನಾಭರಣ ತೆಗೆದುಕೊಳ್ಳೋದಕ್ಕೆ ಹೋದ್ರೆ ಲಾಕರ್ ಓಪನ್ ಆಗಿದೆ. ಲಾಕರ್ ತೆಗೆದು ನೋಡಿದಾಗ ಲಾಕರ್ ಖಾಲಿ ಆಗಿದ್ದು ಅದನ್ನ ನೋಡಿ ಶಾಕ್ಗೆ ಒಳಗಾಗಿದ್ದಾರೆ. ಕೂಡಲೇ ಬ್ಯಾಂಕ್ ಮ್ಯಾನೇಜರ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೃಷ್ಣಕುಮಾರ್. ಬ್ಯಾಂಕ್ ಮ್ಯಾನೇಜರ್ ಪ್ರದೀಪ್ 3 ದಿನಗಳ ಕಾಲ ಸಮಯ ಕೊಡಿ, ಚಿನ್ನಾಭರಣ ವಾಪಸ್ ತಂದು ಕೊಡ್ತೇವೆ ಅಂತ ಹೇಳಿ ಮಾತು ಕೊಟ್ಟಿದ್ದಾರೆ. ಕೃಷಿಯಿಂದ ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವರ್ಷ ಅಷ್ಟೇ ಅಲ್ಲ, ನಿಮ್ಮ ರಿಟೈರ್ಮೆಂಟಿಗೂ ದುಡಿಮೆ ಮಾಡಬೇಕಾ? ಮತ್ತೆ ಆಗ್ತಡ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ದಿನಗಳ ಬಳಿಕ ಬ್ಯಾಂಕ್ ಮ್ಯಾನೇಜರ್ ಬಳಿ ಹೋಗಿ ಚಿನ್ನಾಭರಣದ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ ಕೃಷ್ಣಕುಮಾರ್. ಈ ವೇಳೆ ಪೊಲೀಸ್ ಠಾಣೆಗೆ ದೂರು ಕೊಡೋದಾದ್ರೆ ಕೊಡಿ ಅನ್ನುವ ಉಡಾಫೆ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದ್ದು, ಚಿನ್ನಾಭರಣದ ಬಗ್ಗೆ ಮಾಹಿತಿ ನೀಡದೇ ಇದ್ದಾಗ ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣೆಗೆ ಕೃಷ್ಣಕುಮಾರ್ ದೂರನ್ನ ಕೊಟ್ಟಿದ್ದಾರೆ. ಒಂದು ಲಾಕರ್ ಓಪನ್ ಮಾಡಿದ್ದಾರೆ ಕರ್ನಾಟಕ ಬ್ಯಾಂಕಲ್ಲಿ. ಇಲ್ಲಿ ಲಾಕರ್ ಓಪನ್ ಮಾಡಿ ಲಾಸ್ಟ್ ಜೂನ್ ತಿಂಗಳಲ್ಲಿ ಅದರಲ್ಲಿ ಚಿನ್ನಾನ ಇಟ್ಬಿಟ್ಟು ಆಮೇಲೆ ಅವರ ಫ್ಯಾಮಿಲಿಗೆ ಅಂಥೇಳಿ ಜರ್ಮನಿಗೆ ಹೋಗಿರ್ತಾರೆ. ಜರ್ಮನಿಗೆ ಹೋಗಿ ವಾಪಸ್ ಬಂದು ಈಗ ನವಂಬರ್ ತಿಂಗಳಲ್ಲಿ ಅವರು ಲಾಕರನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಅವ್ರ ಚಿನ್ನ ಕಾಣಿಸದೇ ಇರೋದು ಅವನಿಗೆ ಗೊತ್ತಾಗಿದೆ. ಆಮೇಲೆ ಅವರು ಬ್ಯಾಂಕ್ ಅವ್ರನ್ನ ಸಂಪರ್ಕ ಮಾಡಿದಾಗ ನಮಗೆ ಸಮಂಜಸವಾಗಿ ಉತ್ತರ ಕೊಟ್ಟಿಲ್ಲ ಅಂತ ಅವರು ತಮ್ಮ ದೂರಿನಲ್ಲಿ ಹೇಳ್ಕೊಂಡಿದ್ದಾರೆ. ಇದರಲ್ಲಿ ಅವರು 2-3 ವಿಚಾರ ಹೇಳೋದಂದರೆ, 2 ಕೀ ಇರ್ತದೆ. ಒಂದು ಕೀ ಬ್ಯಾಂಕಲ್ಲಿ ಅವರ ಸ್ಟಾಫ್ ಹತ್ರ ಇರ್ತದೆ, ಒಂದು ಕೀ ಇವ್ರ ಹತ್ರ ಇರ್ತದೆ. ಆ 2 ಕೀ ಹಾಕಿದರೆ ಮಾತ್ರ ಅದು ಓಪನ್ ಆಗಬೇಕು. ಅದು ಹಾಕದೇ ಇದ್ದರೆ ಓಪನ್ ಆಗೋದಿಲ್ಲ. ಕೀ ನನ್ನ ಹತ್ರ ಇದ್ದರೂ ಕೂಡ ಅದು ಯಾವ ಥರ ಅಲ್ಲಿಂದ ಚಿನ್ನ ಹೋಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ ಅವರ ಮ್ಯಾನೇಜರು ಮತ್ತು 2 ಸಿಬ್ಬಂದಿ ಮೇಲೆ ನಾವು ಪ್ರಕರಣ ದಾಖಲು ಮಾಡಿಕೊಂಡು ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ನೇರ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಮನೆಯಲ್ಲಿದ್ರೆ ಸೇಫ್ ಆಗಿರಲ್ಲ ಅಂತ ಹೇಳಿತಾನೆ ಬ್ಯಾಂಕ್ ಅಲ್ಲಿ ಚಿನ್ನಾಭರಣಗಳನ್ನ ಇಡೋದು, ಸೇಫ್ ಲಾಕರ್ ಅಲ್ಲಿ ಇಟ್ರೆ ಸೇಫ್ ಆಗಿ ಇರುತ್ತೆ ಅನ್ನುವಂತಹ ನಂಬಿಕೆ. ಹಾಗಾದ್ರೆ ಈಗ ಈ ಘಟನೆ ಬ್ಯಾಂಕ್ಗಳ ಮೇಲೆ, ಅಲ್ಲಿನ ಸಿಬ್ಬಂದಿ ಮೇಲೆನೆ ಅನುಮಾನವನ್ನ ಹುಟ್ಟಿಸುತ್ತಲ್ವಾ? ಈಗ ಏನ್ ಹೇಳ್ತಾರೆ, ತನಿಖೆಯನ್ನ ಮಾಡ್ತಿದಾರ ಪೊಲೀಸರು? ನವಿತಾ ಜೈನ್, ಈ ರೀತಿಯ ಪ್ರಕರಣಗಳು ಬೆಂಗಳೂರಿನಲ್ಲಿ ಇದೇ ಮೊದಲಲ್ಲ. ಹಿಂದೆ ಕೂಡ ಅದೇ ರೀತಿಯ ಸೇಫ್ ಲಾಕರ್ಗಳಿಟ್ಟಂಥ ಒಡವೆ ಆಗಿರ್ಬೋದು ಮತ್ತು ಬೇರೆ ಇನ್ನಿತರ ಬೆಲೆ ಬಾಳುವಂಥ ವಸ್ತುಗಳು ಕೂಡ ಕಳುವಾಗಿರುವಂಥ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ಸ್ ಆಗಿತ್ತು. ಅದೇ ರೀತಿಯಲ್ಲಿ ಈಗ ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ರೀತಿಯ ಘಟನೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ಬ್ಯಾಂಕ್ನ ವಿರುದ್ಧ ಅಂದರೆ ಗಂಭೀರವಾದಂಥ ಆರೋಪವನ್ನು ಮಾಡಿ ಒಂದು ದೂರನ್ನು ಕೊಟ್ಟಿದ್ದಾರೆ. ಏನಂದರೆ, ಸುಮಾರು 580 ಗ್ರಾಮ್ ಚಿನ್ನಾಭರಣವನ್ನು ನಾವು ಜರ್ಮನಿಗೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಲಾಕರ್ ಎಲ್ಲ ತೆಗೆದುಕೊಂಡು ಲಾಕರ್ ಒಳಗಡೆ ಚಿನ್ನಾಭರಣವನ್ನು ಇಟ್ಟು ನಾವು ಆ ಬಾಕ್ಸನ್ನು ಇಟ್ಟು ಹೋಗಿದ್ವಿ. ಆದರೆ ಮತ್ತೆ ಬಂದಂತಹ ಸಂದರ್ಭದಲ್ಲಿ ಆ ಲಾಕರ್ ಒಳಗಡೆ ಬಾಕ್ಸೇ ಕಾಣ್ತಾ ಇಲ್ಲ ಅಂತೇಳಿ ಅವರು ಗಂಭೀರವಾದಂತಹ ಆರೋಪವನ್ನು ಮ್ಯಾನೇಜರ್ ಆಗಿರ್ಬೋದು ಮತ್ತೆ ಕಸ್ಟೋಡಿಯನ್ಸ್ ವಿರುದ್ಧವಾಗಿ ಗಂಭೀರ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಮತ್ತೆ ಇನ್ವೆಸ್ಟಿಗೇಷನ್ ಮಾಡುವಂತ ಸಂದರ್ಭದಲ್ಲಿ ಬೇಸಿಕ್ ಇವರು ಯಾವ ರೀತಿ ಅಂದ್ರೆ ಅಲ್ಲಿ ನಡೆಸ್ಕೊಳ್ಬೇಕಾಗಿತ್ತು, ಒಂದು ಇವರಿಗೆ ಅಲರ್ಟ್ ಮೆಸೇಜ್ ಬರಬೇಕಾಗಿತ್ತು. ಆ ಅಲರ್ಟ್ ಮೆಸೇಜ್ ಬರೋದೇ ಅದು ಬರ್ತಾ ಇಲ್ಲ ಅನ್ನೋದೊಂದು. ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಕೃಷ್ಣಕುಮಾರ್ ಅವರೇ, ಚಿನ್ನವನ್ನ ಕಳ್ಕೊಂಡಿದ್ದಾರೆ ಇವರೇ. ಕೃಷ್ಣಕುಮಾರ್ ಅವರೇ, ನಮಸ್ತೆ. ನಮಸ್ಕಾರ ಮೇಡಮ್. ಕೃಷ್ಣಕುಮಾರ್ ಅವರ, ಈಗ ಇಂತಹ ಅನೇಕ ಘಟನೆಗಳನ್ನ ಈ ಹಿಂದೆ ಕೂಡ ನಾವು ನೋಡಿದ್ವಿ. ಯಾವ ರೀತಿ ಹಾಗಾದ್ರೆ ಬ್ಯಾಂಕ್ ಮೇಲೆ, ಬ್ಯಾಂಕ್ ಸಿಬ್ಬಂದಿ ಮೇಲೆ ನಂಬಿಕೆಯನ್ನ ಇಡೋದು ಅನ್ನುವಂತಹ ಪ್ರಶ್ನೆ ನಿಮ್ಗೆ ಈಗ ನೀವು ಕಂಪ್ಲೇಂಟ್ ಮಾಡಿದೀರಾ? ಕಂಪ್ಲೇಂಟ್ ಮಾಡಿದೀವಿ ಮೇಡಮ್. ಏನ್ ಹೇಳಿದ್ದಾರೆ ಈಗ? ಕಂಪ್ಲೇಂಟ್ ಮಾಡಿದೀವಿ. ಅವ್ರು ನಮ್ಗೆ ಏನೂ ಗೊತ್ತೇ ಇಲ್ಲ ಇದ್ರ ಬಗ್ಗೆ. 23 ವರ್ಷ ಸರ್ವಿಸ್ ನಮ್ಗೆ ಏನು ನೋಡೇ ಇಲ್ಲ, ಮಾಡೇ ಇಲ್ಲ. ಮೇಲಧಿಕಾರಿಗಳು ಬಂದ್ರು ಅವರು ಸೇಮ್ ಉತ್ತರನೇ ಹೇಳ್ತಾರೆ, ನೀವು ಕಂಪ್ಲೇಂಟ್ ಕೊಡಿ ಪರವಾಗಿಲ್ಲ, ನೀವು ಹೋಗಿ ಎಲ್ಲಿಗೆ ಬೇಕಾದ್ರೆ ಹೋಗಿ ಅಂತ ಆ ರೀತಿ ಮಾತಾಡ್ತಾರೆ. ಈಗ ಈ ತರ ಆಗಿರೋದು ಅವ್ರ ಗಮನಕ್ಕೆ ಇಲ್ವಂತ? ಅವ್ರು ನಮ್ ಗಮನಕ್ಕೆ ಬಂದಿಲ್ಲ. ನೀವೇನ್ ಬೇಕಾದ್ರೆ ಮಾಡಿ ಅಂತ ಮೇಲಧಿಕಾರಿ AGM ಬಂದಿದ್ರು. ಆತ ಅವರು ಹಂಗೇನೆ ಸೇಮ್ ಅದೇ ಮಾತಾಡ್ತಾರೆ. ಈಗ ನಿಮ್ಗೆ ಪ್ರದೀಪ್ ಅವ್ರ ಹತ್ರ, ನೀವು ಬ್ಯಾಂಕ್ ಮ್ಯಾನೇಜರ್ ಅವ್ರ ಹತ್ರ ಮಾತನಾಡುವಾಗ ಏನ್ ಹೇಳಿದ್ರು ಅವರು? ಅಂದ್ರೆ ನಮ್ಗೆ ಗಮನಕ್ಕೆ ಬಂದಿಲ್ಲ, ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರಾ? ನಮ್ ಗಮನಕ್ಕೆ ಬಂದಿಲ್ಲ, ನೀವು ಕಂಪ್ಲೇಂಟ್ ಕೊಡೋದೇ ಕೊಡಿ ನೀವು,
ನೀವು ಮುಂದುವರಿರಿ, ನಮ್ದೇನು ಪ್ರಾಬ್ಲಮ್ ಇಲ್ಲ ಅಂತ ಈ ಮಾತು ಹೇಳಿದ್ರು. ಹಾಗೆ ಸಂಪರ್ಕದಲ್ಲಿರಿ ಕೃಷ್ಣಕುಮಾರ್ ಅವರೇ. ಈಗ ಕರ್ನಾಟಕ ಬ್ಯಾಂಕ್ ನ ಮ್ಯಾನೇಜರ್ ಆಗಿರುವಂತಹ ಪ್ರದೀಪ್ ಅವರೇ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್ ಅವರೇ, ಈಗ ಈ ತರ ಆದ್ರೆ ನಂಬಿಕೆ ಹೇಗೆ, ಬ್ಯಾಂಕ್ ಗಳನ್ನ ಹೇಗ್ ನಂಬೋದು, ಬ್ಯಾಂಕ್ ಮ್ಯಾನೇಜರ್ ಅನ್ನ ಆಗಿರ್ಬೋದು, ಅಲ್ಲಿನ ಸಿಬ್ಬಂದಿಗಳನ್ನ ಹೇಗ್ ನಂಬೋದು, ಯಾವ ನಂಬಿಕೆ ಮೇಲೆ ಇಡಬೇಕು ಅಂತ? ಈ ವಿಷಯದಲ್ಲಿ FIR ಕೂಡ ಆಗಿದೆ. ನಮ್ಮ ಹೆಡ್ ಆಫೀಸ್ ನಾವು ಅವತ್ತಿನ ದಿವಸನೇ ಕಂಪ್ಲೇಂಟ್ ರೈಸ್ ಮಾಡಿದ್ದೇವೆ. ಮತ್ತೆ ಎಲ್ಲಾ ರೀತಿಯಿಂದಲೂ ನಾವು ಅವ್ರಿಗೆ ಕೋಆಪರೇಷನ್ ಕೊಟ್ಟಿದ್ದೇವೆ. ಅವ್ರಿಗೂ ಗೊತ್ತು ನಾವು ಎಷ್ಟು. ನೀವು ಮೂರು ದಿನ ಟೈಮ್ ಕೊಟ್ಟಿದ್ರಲ್ಲ, ಯಾವ ಕಾರಣಕ್ಕಾಗಿ ಟೈಮ್ ಕೊಡಿ ಅಂತ ಕೇಳಿದ್ರಿ? ಮೇಡಮ್ ರಜೆ ಇತ್ತು, ರಜೆ ಇದ್ದ ಕಾರಣಕ್ಕಾಗಿ ಬ್ಯಾಂಕ್ ಹಾಲಿಡೇ. ಅವತ್ತು ನೆಕ್ಸ್ಟ್ ಡೇ ನಮ್ಮ AGM ಸರ್ ಬಂದಿದ್ರು. ಅವರು ಮೀಟಿಂಗ್ ಮಾಡಿದ್ರು AGM ಸರ್ ಒಟ್ಟಿಗೆ ರಜೆ ಮುಗಿದ ತಕ್ಷಣನೇ. ನಾವೆಲ್ಲ ಕೋಆಪರೇಷನ್ ಕೊಡ್ತಾ ಇದ್ದೇವೆ. ನಮ್ಮ ಹೆಡ್ ಆಫೀಸು ಕಂಪ್ಲೇಂಟ್ ಆಗಿದೆ, ಇನ್ಸ್ಪೆಕ್ಷನ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿದೆ. ನಾವು ಮುಂದುವರಿಸ್ತಾ ಇದ್ದೇವೆ. ಅಲ್ಲ ಸರ್, ಈಗ ಒಂದೇ ಲಾಕರ್ ಇಲ್ಲಿ ಕಳುವಾಗಿದೆ, ಈ ತರ ಈಗ ಬೇರೆ ಬೇರೆ ಆಗಿದೆಯಾ ಅನ್ನುವಂತ ಆತಂಕ ಈಗ ಎಲ್ಲ ಜನರಿಗೆ ಆತಂಕ ಶುರು ಆಗುತ್ತಲ್ಲ ಹೀಗಾದ್ರೆ? ಇದಕ್ಕಿಂತ ಹೆಚ್ಚು ನಾವೇನ್ ಹೇಳಕ್ಕಾಗುತ್ತೆ, ಯಾಕಂದ್ರೆ ಸರ್ ಇದು ನಂಬಿಕೆಯ ಪ್ರಶ್ನೆ ಸರ್. ನಿಮ್ಮ ಬ್ಯಾಂಕ್ ಅಲ್ಲಿ ಯಾಕೆ ಇಡಬೇಕು ಸರ್? ಹಾಗಾದ್ರೆ ನೀವು ಈ ತರ ಉಡಾಫೆಯ ಉತ್ತರ ಕೊಟ್ರೆ ಬ್ಯಾಂಕ್ ಅನ್ನು ಹೆಂಗ್ ನಂಬೇಕು? ಈ ತರ ಒಂದು ಸೇಫ್ ಲಾಕರ್ ಅಂತ ನಾವು ಅಲ್ಲಿ ಯಾಕೆ ಇಡಬೇಕು ಯಾರೇ ಆದ್ರೂ ಒಬ್ಬ ಗ್ರಾಹಕ? ಒಂದ್ ನಿಮಿಷ ಮೇಡಮ್. ಹೇಳಿ. ಪ್ರದೀಪ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಈಗ ಕೃಷ್ಣಕುಮಾರ್ ಅವರೇ, ನೀವು ಮಾತನಾಡುವ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಹೇಳಿದ್ರು, ಅವರು ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ರು, ಕಂಪ್ಲೇಂಟ್ ಆಗಿದೆ ಅಂತ ಹೇಳಿ. ಆದ್ರೆ ಇದೇ ರೀತಿಯಾಗಿ ನಿಮ್ದು ಒಬ್ರದ್ದೇನ ಅಥವಾ ಬೇರೆ ಏನಾದ್ರು ಆಗಿದೆ, ಇದ್ರ ಬಗ್ಗೆ ಏನಾದ್ರು ನಿಮ್ ಗಮನಕ್ಕೆ ಬಂದಿದ್ಯಾ? ನಾನು ಹೇಳುವುದು ಏನಂದ್ರೆ, ಇದು ಬೇರೆಯವರು ಆಗಿರಬಹುದು ಮೇಡಮ್, ಯಾಕಂದ್ರೆ ಯಾರು ಬಂದು ನೋಡದೇ ಇರಬಹುದು. ಕರೆಕ್ಟ್. ಸೇಫ್ ಅಂತ ಸುಮ್ಮನಾಗಿರ್ತೀವಿ, ಯಾವಾಗ ಅವಶ್ಯಕತೆ ಇದೆ ಆಗ ಬಂದು ನೋಡ್ತೀವಿ. ಇದು 100% ಒಳಗಡೆ ಸೇರ್ಕೊಂಡು ಮಾಡಿರೋದು ಮೇಡಮ್. ಯಾಕೆ ನಾವು ಫುಟೇಜ್ ನೋಡಿದೀವಿ, ಕ್ಯಾಮ್ರಾ ಫುಟೇಜ್ ನೋಡಿದೀವಿ ನಾ ಅಲ್ಲಿ ಕೂತ್ಕೊಂಡು. ಆಮೇಲೆ ಕೆಲವು ಲೋಪದೋಷ ತುಂಬಾ ಇದೆ ಮೇಡಮ್ ಅಲ್ಲಿ. ಲೋಪದೋಷಗಳು ಮೇನ್ ಮುಂದ್ಗಡೆ ಬಾಗಿಲು ಹಾಕೋದಿಲ್ಲ. ಆಮೇಲೆ ಕಸ್ಟೋಡಿಯನ್ಗಳೇ ಹೋಗಿ ಕೀ ತಗೊಂಡು ತೆಗಿಬೇಕು. ಇಲ್ಲಿ ಎಲ್ಲಾರು ಅಟೆಂಡರ್ಗಳು ಎಲ್ಲರೂ ಒಳಗೆ ಹೋಗಿದ್ದಾರೆ ಕಸ್ಟಮರ್ ತೆಗಿಯೋದಕ್ಕೆ, ಇದು ಮಾಡೋದಕ್ಕೆ. ಆಮೇಲೆ ಒಂದು ಸಿಸ್ಟಮ್ ಏನು ಒಳಗಡೆ ಇಲ್ವೇ ಇಲ್ಲ ಈ ಬ್ರಾಂಚ್ ಅಲ್ಲಿ. ಅದನ್ನ ನಾನು 15 ದಿವಸ ಕೂತಿದ್ರೆ ನೋಡಿದೀನಿ ಮೇಡಮ್. 30 ಲಕ್ಷ ರೂಪಾಯಿ ಚಿನ್ನಾಭರಣ ಇಟ್ಟಿದ್ರಿ? ಹೌದು ಮೇಡಮ್. ಹೌದು ಮೇಡಮ್. ಓಕೆ. ಈಗ ಕಂಪ್ಲೇಂಟ್ ಆಗಿದೆ, ನಿಮ್ಗೆ ನಂಬಿಕೆ ಇದೆ ಈ ಒಂದು ತನಿಖೆಯಲ್ಲಿ ನಿಮ್ಗೆ ನ್ಯಾಯ ಸಿಗತ್ತೆ ಅಂತ ಹೇಳಿ? ಖಂಡಿತ ನಂಬಿಕೆ ಇದೆ. ಹೌದು ಮೇಡಮ್. ಥ್ಯಾಂಕ್ ಯು ಕೃಷ್ಣಕುಮಾರ್ ಅವರು, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.